ಹಾಯ್ ಆಲ್, ನಂಗೆ ಡೆಲಿವರಿ ಆದಮೇಲೆ ನನಗಾಗಲಿ ಅಮ್ಮನಿಗಾಗಲಿ ಕಿಚನ್ ಡೀಪ್ ಕ್ಲೀನ್ ಮಾಡಲಿಕ್ಕೆ ಸಮಯನೇ ಸಿಕ್ಕಿರಲಿಲ್ಲ. ತುಂಬಾ ಗಲೀಜಾಗಿಬಿಟ್ಟಿತ್ತು. ಇನ್ನಿವತ್ತು ಭಾನುವಾರ ನನ್ನ ಹಸ್ಬೆಂಡ್ ಕೂಡ ಮನೇಲಿ ಇರ್ತಾರಲ್ವ, ಅವ್ರ ಹೆಲ್ಪ್ನ ತೊಗೊಂಡು ನೀಟಾಗಿ ಕಿಚನ್ ಡೀಪ್ ಕ್ಲೀನ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಕ್ಲೀನಿಂಗ್ ಅಂತ ಬಂದರೆ ನಾನು ಬೀಕೋ ಅವರ ರಿಯೂಸಬಲ್ ಟವಲ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿಬಿಡ್ತೀನಿ. ಇದನ್ನು 100% ಬ್ಯಾಂಬೂಯಿಂದ ತಯಾರು ಮಾಡಿದ್ದಾರೆ. ಒಂದು ರೋಲಲ್ಲಿ 20 ಶೀಟ್ಸ್ ಇರುತ್ತೆ ಆಯಿತಾ. ಒಂದು ಶೀಟ್ನ ನಾವು ಇಲ್ಲ ಅಂದರೂ ಕೂಡ 100 ಟೈಮ್ಸ್ ಯೂಸ್ ಮಾಡ್ಬೋದು. ಏನಿಲ್ಲ, ನೀರಿಗೆ ಈ ಥರ ಹೆಚ್ಕೊಂಡು ನೀರನ್ನೆಲ್ಲ ಹಿಂಡ್ಬಿಟ್ಟು ಒರೆಸಿದ್ರೆ ಆಯಿತು. ನೀವೇ ನೋಡ್ತಿರ್ಬೋದು ಅಷ್ಟು ಗಲೀಜಿರೋ ಜಾಗ ಎಷ್ಟು ಬೇಗ ಕ್ಲೀನ್ ಆಗಿಬಿಡ್ತು ಅಂತ. ಇನ್ನು ಬಾಕ್ಸ್ಗಳನ್ನ ಇರ್ಬೋದು, ಗ್ಯಾಸ್ ಸ್ಟವ್ನ ಇರ್ಬೋದು, ಎಲ್ಲನೂ ಕೂಡ ಇದರಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಇನ್ನು ನನ್ನ ಹಸ್ಬೆಂಡು ವಿಂಡೋಸು, ಕಿಚನ್ ಕ್ಯಾಬಿನೆಟ್ಸು, ಹಾಗೆ ಕೆಲವೊಂದಿಷ್ಟು ಬಾಕ್ಸು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಟ್ರು. ಇವತ್ತು ಹೇಳ್ಬೇಕಂದ್ರೆ 90% ಕ್ಲೀನಿಂಗ್ ಕೆಲಸ ಅವರೇ ಮಾಡಿದ್ದಾರೆ. ಇಷ್ಟೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾವು ಬಳಸಿರೋದು ಬರೀ 2 ಕಿಚನ್ ಟವಲ್ ಆಯಿತಾ. ಆದರೂ ಕೂಡ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇನ್ನು ಇದನ್ನು ಕಿಟಕಿ ಮೇಲೆನೇ ಈ ಥರ ಒಣಗಿ ಕೂಡ ಹಾಕ್ಬಿಡ್ಬೋದು. ಕಿಚನ್ ಡೀಪ್ ಕ್ಲೀನ್ ಮಾಡಾದ್ಮೇಲೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗೆ ನೀವು ಕೂಡ ಬೀಕೋ ಅವರ ರಿಯೂಸಬಲ್ ಟವಲ್ನ ಬೈ ಮಾಡಬೇಕು ಅನ್ನೋಂಗಿದ್ರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ.